ನಾನು ಸ್ಮಿತಾ. ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಇದೇ ಆಗಸ್ಟ್ 24 ಭಾನುವಾರ ಮತದಾನ ನಡೆಯಲಿದೆ. ಅಭ್ಯರ್ಥಿಗಳಿಂದ ನಾಮಪತ್ರ ಭರದಿಂದ ಸಾಗಿವೆ. ಇಂದು ತಿಪಟೂರು ಕ್ಷೇತ್ರದಿಂದ ಮಧುಸೂದನ್ ಹಲವು ಸಹಕಾರ ಕ್ಷೇತ್ರದ ಮುಖಂಡರುಗಳ ಜೊತೆ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಧುಸೂದನ್, ನಾನು ಸ್ಪರ್ಧೆಯಲ್ಲಿ ಇರುತ್ತೇನೆ, ನನಗೆ ಮತದಾರರ ಸಹಕಾರ ಇದೆ. ಅವಿರೋಧ ಆಯ್ಕೆ ಅಂದರೆ ಅವರೇ ವಾಪಸ್ ತೆಗೆದುಕೊಳ್ಳಲಿ. ಜನರ ಸಹಕಾರ ಇದೆ, ನಾನು ಗೆಲ್ಲುತ್ತೇನೆ ಎಂಬ ವಿಶ್ವಾಸ ಇದೆ. ನನಗೂ ರಾಜಣ್ಣನವರೇ ಅಧ್ಯಕ್ಷರಾಗಬೇಕೆಂಬ ಆಸೆ ಇದೆ ಎಂದು ತಿಳಿಸಿದರು. ನಮಸ್ಕಾರಗಳು. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತ ವರ್ಗಕ್ಕೂ ಪ್ರಣಾಮಗಳೊಂದಿಗೆ ಇವತ್ತಿನ BCCಯ 24ನೇ ತಾರೀಕು ಚುನಾವಣೆ ನಡೀತಾ ಇದೆ. ತಿಪಟೂರಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಸೂಚಕರಾಗಿ ನನ್ನ ಸ್ನೇಹಿತರ ಮಿಸಸ್ ಆದಂಥ ಸುಧಾಮಣಿ ಅವರು ಸೂಚಕರಾಗಿ ಹಾಕಿದ್ದಾರೆ. 24ನೇ ತಾರೀಕು ಚುನಾವಣೆ ಇರೋದ್ರಿಂದ ನಾನು ಸ್ಪರ್ಧೆಯಲ್ಲಿ ಇರ್ತೀನಿ. ನನಗೆ ಜನ ಸಹಕಾರ ಇದೆ ಅಂತ ನಾನು ಭಾವಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಹಾಂ, ಇಲ್ಲ ಸರ್, ನಾವು ವಾಪಸ್ ತೆಗೆಯೋದಿಲ್ಲ. ಅವರೇ ತೆಗಿಲೇಬೇಕಾರೆ, ಆಗೋದಾದ್ರೆ ಅವಿರೋಧ ಆಗಲಿ, ಬೇಕಾರೆ ಅವರೇ ಹಾಕಿರೋರು ಬೇಕಾದ್ರೆ. ಹೌದೌದು ಸರ್, ಅದು ನೋಡಂತೇಳಿ ಸರ್, ಜನ ಸಹಕಾರ ಇದೆ, ಜನ ಆಗ್ತಾರೆ, ನಾವೀಗಲೇ ಹೇಳ್ಬೇಡ್ದು ಅದೆಲ್ಲ. ಹಾಂ, ಅಲ್ಲ ಅದು ಸರ್ ಜನ ತೀರ್ಮಾನ ಮಾಡೋವಂಥ ವಿಚಾರ. ಸಹಕಾರ ಸಂಘದ ಅಧ್ಯಕ್ಷ ದೇವರಾಜು ಮಾತನಾಡಿ, ತಿಪಟೂರು ತಾಲೂಕಿನಲ್ಲಿ 23 ಸೊಸೈಟಿಗಳಿವೆ, ಅವುಗಳ ಅಭಿವೃದ್ಧಿ ಆಗಬೇಕು. ಕಳೆದ 20 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ನಮ್ಮ ಅಭ್ಯರ್ಥಿ ಜನಗಳ ಸೇವೆ ಮಾಡುತ್ತಾರೆ ಎಂದು ತಿಳಿಸಿದರು. ಈ ವರ್ಷದ DCC ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಹಕಾರ ಸಂಘದ ಏನು ಚುನಾಯಿತ ಡೆಲಿಗೇಷನ್ ಬರೆಸ್ಕೊಂಡಿದ್ದಾರಲ್ಲ, ಅವರೆಲ್ಲ ಅಪೇಕ್ಷೆ ಹೊಸ ಒಬ್ಬ ನಾಯಕನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಚಿಂತನೆ ಇದೆ. ಜೊತೆಗೆ ಸಹಕಾರ ಸಂಘದಲ್ಲಿ ನಮ್ಮ ಇಂದಿನ ಶಾಸಕರು ಹಾಲಿ ಡೈರೆಕ್ಟರ್ ಇರ್ತಕ್ಕಂಥವ್ರು ಅವರು ಸಾಕಷ್ಟು ಕೆಲಸ ಮಾಡಿದರು. ಅದರಿಂದ ಅವ್ರಿಗೆ ವಯಸ್ಸು ಸಹ ಒಂದು 76-77 ಆಗಿರೋದ್ರಿಂದ ಮುಂದಿನ ಪೀಳಿಗೆ ಒಂದು ಹೊಸ ಚೇತನ ತುಂಬಲಿ ಅಂತ ಹೊಸ ನಾಯಕನ ಈ ಒಂದು ಚುನಾವಣೆಗೆ ಕಂಟೆಸ್ಟ್ ಮಾಡೋಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಮಾತಾಡೋಕ್ಕೆ ಇಚ್ಛೆ ಮಾಡ್ತೀವಿ. ತುಮಕೂರಿನಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ 19ನೇ ವಾರ್ಷಿಕ ಶಿಕ್ಷಣ ಪ್ರಶಸ್ತಿಯನ್ನ ನಗರ ಹಾಗೂ ಜಿಲ್ಲೆಯ ವಿವಿಧ ಶಾಲೆಗಳು ಮತ್ತು ಕಾಲೇಜುಗಳಿಂದ ಆಯ್ಕೆಯಾದ 150 ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಯಿತು. ತುಮಕೂರು ನಗರದ ದಾನಾ ಪ್ಯಾಲೇಸ್ನಲ್ಲಿ ನಡೆದ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ 150 ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ತ್ಯಾಗ ಮತ್ತು ಶಿಕ್ಷಕರ ಮಾರ್ಗದರ್ಶನವನ್ನು ಸ್ಮರಿಸಿ ಹಲವಾರು ವಿದ್ಯಾರ್ಥಿಗಳು ಕಣ್ಣೀರಿಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಅಬೂಬಕ್ಕರ್ ಸಿದ್ದಿಕ್, ಸಾಧನೆಯ ಹಾದಿಯಲ್ಲಿ ಶಿಸ್ತು, ಜ್ಞಾನ ಮತ್ತು ಮೌಲ್ಯಗಳ ಮಹತ್ವವನ್ನು ವಿದ್ಯಾರ್ಥಿ ಜೀವನದಲ್ಲಿ ತಿಳಿಯಬೇಕು. ಜ್ಞಾನವಂತ ಸಮಾಜ ನಿರ್ಮಾಣ ಎಂಬ ಗುರಿಯನ್ನು ಹೊಂದಿದರೆ ಬದುಕಿನಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿದರು. ತುಮಕೂರು ಘಟಕದ ವತಿಯಿಂದ ತುಮಕೂರು ನಗರದಲ್ಲಿ ಒಂದು ಎಜುಕೇಶನ್ ಅವಾರ್ಡ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಇದು ಕಳೆದ 19ನೇ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 18 ವರ್ಷಗಳಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಯಾರು SSLC ಮತ್ತು PUC ಯಲ್ಲಿ ಉತ್ತಮ ಅಂಕ ಗಳಿಸಿದ್ದಾರೆಯೇ ಅವರಿಗೆ ಸನ್ಮಾನಿಸಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಪ್ರಥಮ ಬಂದ ಮತ್ತು ದ್ವಿತೀಯ ತೃತೀಯ ಬಂದ ವಿದ್ಯಾರ್ಥಿಗಳಿಗೆ ಮತ್ತು 80ಕ್ಕಿಂತ ಹೆಚ್ಚು ಅಂಕ ಗಳಿಸಿದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮತ್ತು ಅದರ ಜೊತೆಗೆ ವಿದ್ಯೆಯ ಜೊತೆಗೆ ಜೀವನದಲ್ಲಿ ಹೇಗೆ ನೈತಿಕ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು, ನೈತಿಕ ಮೌಲ್ಯಗಳ ಹೇಗೆ ನಾವು ಬದ್ಧವಾಗಬೇಕು ಮತ್ತು ಸಮಾಜದಲ್ಲೇ ನಡೆಯುವ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು ಮತ್ತು ಒಳಿತನ್ನು ಪ್ರೋತ್ಸಾಹಿಸುವ ಒಂದು ಮನೋಭಾವ ಮತ್ತು ಅದಕ್ಕಾಗಿ ನಾವು ಕೂಡ ಪ್ರಯತ್ನಿಸಬೇಕು ಅಂತ ಬಹಳ ವಿಷಯಗಳು ಇಲ್ಲಿ ಚರ್ಚೆಯಾಗಿವೆ. ಬಹಳಷ್ಟು ಕಾರ್ಯಕ್ರಮದಲ್ಲಿ SIO ರಾಜ್ಯಾಧ್ಯಕ್ಷ ಆದಿಹಾಲ್ ಹಸನ್, ರಾಜ್ಯ ಕಾರ್ಯದರ್ಶಿ ಅಬೂಬಕ್ಕರ್ ಸಿದ್ದಿಕ್, GIO ಪ್ರತಿನಿಧಿ ಜೈನಾಬ್ ಗಜಾಲಿ, GIH ತುಮಕೂರು ಅಧ್ಯಕ್ಷ ಮೌಲಾನಾ ಅಸ್ರರ್ ಅಹಮದ್ ಮತ್ತಿತರರು ಭಾಗವಹಿಸಿದ್ರು. ತುರುವೇಕೆರೆ ತಾಲೂಕು 8ನೇ ವಾರ್ಡ್ ಮುತ್ತುರಾಯನಗರ ಜನತೆಯಿಂದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಗಡುವು ನೀಡಲಾಯಿತು. ಮುತ್ತುರಾಯನಗರ ನಿವಾಸಿ ಬೋರಪ್ಪನವರು ಮಾತನಾಡಿ,
ಪಟ್ಟಣ ಪಂಚಾಯಿತಿಯಿಂದ ಮನೆ ಕಟ್ಟಿಕೊಂಡು ಕಂದಾಯವನ್ನ ಕಟ್ಟಿ ವಾಸ ಮಾಡ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟರೂ ನ್ಯಾಯ ಸಿಕ್ಕಿಲ್ಲ. ಚರಂಡಿಯೇ ಇಲ್ಲದಂತಾಗಿ ಬಂದ ಗಲೀಜು ನೀರೆಲ್ಲ ಮನೆ ಒಳಗೆ ನುಗ್ಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಆಗಸ್ಟ್ 11ನೇ ತಾರೀಕಿನಂದು ಪಟ್ಟಣ ಪಂಚಾಯಿತಿಯ ಮುಂದೆ ಮೂಲಭೂತ ಸೌಕರ್ಯಗಳಿಗೋಸ್ಕರ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದ್ರು. ಮುತ್ತುರಾಯನನಗರ 18ನೇ ವಾರ್ಡಿನ ರಸ್ತೆ ಇಲ್ಲದೆ, ಚರಂಡಿ ಇಲ್ಲದೆ ಅವ್ಯವಸ್ಥೆಯಿಂದ ಕೂಡಿ ಮನೆ ಒಳಗೆ ನೀರು ನುಗ್ಗುತ್ತಿವೆ. ಮೂಲಭೂತ ಸೌಕರ್ಯ ವಂಚಿತರಾಗಿ ಸೌಕರ್ಯ ಕಲ್ಪಿಸದಿದ್ದರೆ ಆಗಸ್ಟ್ 11ನೇ ತಾರೀಕು ಪಟ್ಟಣ ಪಂಚಾಯಿತಿಯ ಮುಂದೆ ನಾಗರಿಕರ ಜೊತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೆಂಬಲ ನೀಡಲಿದೆ ಎಂದು ತಾಲೂಕು ಸಂಚಾಲಕರಾದ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿ ಪಟ್ಟಣ ಪಂಚಾಯತಿಯಿಂದ ಮನೆ ಕಟ್ಕೊಂಡು, ಕಂದಾಯ ಕಟ್ಕೊಂಡು, ನೀರಿನ ಬಿಲ್ಲೆಲ್ಲ ಕಟ್ಕೊಂಡು ನಾವು ವಾಸ ಮಾಡ್ತಾ ಇದ್ದೀವಿ. ಅನೇಕ ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ. ಮೂಲಭೂತ ಸೌಲಭ್ಯಗಳು, ಚರಂಡಿ ಆಗಲಿ, ಒಳಚರಂಡಿ ಆಗಲಿ, ಯಾವುದೇ ಕೂಡ ನಮಗೆ ಸಮಸ್ಯೆ ತುಂಬ ಉದ್ಭಣ ಆಗಿ ಮೊನ್ನೆ ಆದಂಥ ಏನು ದೊಡ್ಡ ಮಳೆ ಬಂದು ಮನೆಗಳಿಗೆಲ್ಲ ನೀರು ನುಗ್ಗಿ ಭಾಳ ಕಾಯಿಲೆಗಳಿಗೆಲ್ಲ ಒಳಗಾಗ್ತಾ ಇದ್ದೀವಿ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಒಂದು ಗಡುವನ್ನು ಕೊಟ್ಟಿದ್ದೀವಿ. 11ನೇ ತಾರೀಕು ಏನು ಪಟ್ಟಣ ಪಂಚಾಯಿತಿ ಮುಂದೆ ನಾವು ಒಂದು ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮೂಲಭೂತ ಅಂತ ಇಲ್ಲಿ ನೋಡಿ ಸರ್, ಇಲ್ಲಿ ನಮ್ಮ ಸುಮಾರು 30 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ಕೊಂಡಿದ್ದೀವಿ. ಮನೆ ಮುಂದೆ ನಮಗೆ ಸವಲತ್ತು ಯಾವುದೋ ಅಂಥದ್ದು ಒಂದು ಒಳಚರಂಡಿ ಆಗಲಿ, ಚರಂಡಿ ಆಗಲಿ, UGD ಆಗಲಿ ಯಾವುದೂ ಇಂಥ ಸವಲತ್ತಿಲ್ಲ ನಮಗೆ. ಮೊನ್ನೆ ಬಿದ್ದಂಥ ಮಳೆಯಲ್ಲಿ ಇದು 2ನೇ ಸಲ ಆಗಿರೋದು ನಮಗೀಗೆ. ಮನೆ ಒಳಗೆ ನೀರು ನುಗ್ಬಿಟ್ಟು, ಚರಂಡಿ ನೀರು, ಗಲೀಜು ನೀರೆಲ್ಲ ಮನೆ ಒಳಗೆ ಬಂದ್ಬಿಟ್ಟು ನಮಗೆ ಭಾಳ ತೊಂದರೆ ಆಯಿತು. 2 ದಿವಸ ನೀರು ಅದನ್ನು ಖಾಲಿ ಮಾಡೋಕ್ಕೆ 2 ದಿವಸ ಆಯಿತು ನಮಗೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಯಾವುದಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ನಾವು ಇದನ್ನು ಧರಣಿ ಕೂತ್ಕೊತಾ ಇದ್ದೀವಿ. 11ನೇ ತಾರೀಕು ನಾವೊಂದು ಮುಷ್ಕರ ಮಾಡ್ತಾ ಇದ್ದೀವಿ ಮುನ್ಸಿಪಲ್ ಆಫೀಸ್ ಮುಂದೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಮುತ್ತುರಾಯನಗರದ 18ನೇ ವಾರ್ಡ ಮತ್ತೊಬ್ಬ ನಿವಾಸಿ ನವಾಬ್ ಮಾತನಾಡಿ, ನಾವು 30 ವರ್ಷಗಳಿಂದ ಈ ಸ್ಥಳದಲ್ಲಿ ವಾಸವಿದ್ದೇವೆ. ಚರಂಡಿ, ಒಳಚರಂಡಿ, UGD ಯಾವ ಸವಲತ್ತು ಕೂಡ ಇಲ್ಲ. ಮೊನ್ನೆ ಬಿದ್ದ ಮಳೆಗೆ ಗಲೀಜು ನೀರೆಲ್ಲ ಮನೆ ಒಳಗೆ ನುಗ್ಗಿದೆ. ಆ ನೀರನ್ನು ತೆಗೆದುಹಾಕಲು 2 ದಿನಗಳೇ ಬೇಕಾಯಿತು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಪರಿಹಾರ ಕೊಡಬೇಕೆಂದು ಮತ್ತು ಚರಂಡಿ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದ್ರು. 16 ಕುಟುಂಬಗಳಿವೆ, ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಿ, ಇಲ್ಲವಾದಲ್ಲಿ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿರಣ್ ಕಲ್ಮನಿ, ಅಮೋಕ್ ಟಿವಿ, ತುರುವೇಕೆರೆ. ಮಾನ್ವಿ ಪಟ್ಟಣದ ಧ್ಯಾನ ಮಂದಿರದಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಮಾನ್ವಿ ಮಂಡಳ ನೂತನ ಅಧ್ಯಕ್ಷ ವೀರಭದ್ರಗೌಡ ಬೂಗಹಾವತಿ ಅವರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಿಂಧನೂರ, ಮಾಜಿ ಸಂಸದ ಬಿವಿ ನಾಯ್ಕ, ಮಾಜಿ ಶಾಸಕರಾದ ಕೆ ಶಿವನಗೌಡ ನಾಯ್ಕ ಮಾತನಾಡಿ, ಬಿಜೆಪಿ ಪಕ್ಷದ ಸಂಘಟನೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಸೇರಿದಂತೆ ಇನ್ನಿತರ ಕಾರ್ಯ ಚಟುವಟಿಕೆಗಳಲ್ಲಿ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರಮ ಮಾಡಬೇಕಾಗ್ತದೆ. ಎಲ್ಲರೂ ಹೆಚ್ಚೆಚ್ಚು ಶ್ರಮ ಪಟ್ಟಾಗ ಮಾತ್ರ ಪಕ್ಷಕ್ಕೆ ಶಕ್ತಿ ಬರಲಿಕ್ಕೆ ಸಾಧ್ಯ. ನಿಮ್ಮ ಗ್ರಾಮಗಳಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಆಂತರಿಕವಾಗಿ ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜಕೀಯ ಪಕ್ಷವನ್ನ ಎಷ್ಟು ಕಟ್ಟಿದ್ರು ಕೂಡ ದಿನಾಲು ಕಟ್ತಾನೆ ಇರಬಹುದು, ಹಾಗೆ ದಿನಾಲು ವೀಕ್ ಆಗ್ತಾ ಇರ್ತದೆ. ಎಷ್ಟೇ ಪಾರ್ಟಿ ಗಟ್ಟಿಗೆ ಕಟ್ಟಿದ್ರು ಕೂಡ ಒಂದು ರೀತಿಯಲ್ಲಿ ಒಂದ್ ಕಡೆ ನಮಗೆ ದಿನಾಲು 10% ಪ್ಲಸ್ ಆದ್ರೆ ದಿನಾಲು 1% ಮೈನಸ್ ಆಗ್ತಾ ಇರ್ತದೆ. ರಾಜಕೀಯ ಸಂಘಟನೆ ಅಂದ್ರೆ ಹಾಗೆ. ಹೀಗಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ತಿರುವಳ ತಾಲೂಕಿನ ಮತ್ತು ಮಾನ್ವಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ಗಟ್ಟಿಗೊಳಿಸೋದ್ರ ಕಡೆ ಗಮನ ಕೊಡಿ. ನೀವು ಗ್ರಾಮವನ್ನ ಗಟ್ಟಿ ಮಾಡಿದ ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ, ನಿಮ್ಮ ತಾಲೂಕಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ ಗಟ್ಟಿ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇದನ್ನು ಜೋಡಿಸ್ತಕ್ಕಂಥದ್ದಾಗಬೇಕು. ಲೀಡ್ ಆದ ಕೆಲಸ ಏನಂತಂದ್ರೆ, ಎಷ್ಟೇ ಮನುಷ್ಯನಿಗೆ ನೋವುಗಳಿದ್ರು ಕೂಡ, ಏನೇ
ಆತನಿಗೆ ಬೇರೆ ಕಾರ್ಯಕರ್ತರ ಬಗ್ಗೆ ಆಗಲಿ ಅಥವಾ ಯಾವುದೇ ನಾಯಕರ ಬಗ್ಗೆ ಆಗಲಿ ಏನೇ ಬೇಜಾರಿದ್ರು ಕೂಡ ಪಕ್ಷದ ಕಡೆ ಗಮನ ಕೊಟ್ಟು ಅವ್ರು ಜೋಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವಾಗ ಜೋಡಿಸ್ತಕ್ಕಂಥ ಕೆಲಸ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ ಅವಾಗ ಪಕ್ಷ ಗಟ್ಟಿ ಆಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವೆಲ್ಲ ಕಾರ್ಯಕರ್ತರು ನಾನು ಹೋದ ಬಾರಿ ವಿಧಾನಸಭಾ ನಾಮಪತ್ರ ಸಂದರ್ಭದಲ್ಲಿ ಬಂದು ನಾನು ಕೂಡ ಹೇಳಿದ್ದೀನಿ, ಸರಿ ಏನಾದರೂ ಮಾಡಿ ನೀವು ನಿಮ್ಮಲ್ಲಿ ಅವಕಾಶಗಳು ಬಹಳ ಇವೆ, ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸ್ತಕ್ಕಂಥ ಅವಕಾಶಗಳು ಬಹಳ ಇರೋದ್ರಿಂದ ನೀವು ಹೆಚ್ಚು ಪ್ರಯತ್ನ ಮಾಡಿ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ನಾನು ಕೇಳಿಕೊಟ್ಟಿದ್ದೆ. ಬಹುತೇಕ ನಾನು ಅನ್ಕೊಂಡಿದ್ದೆ ಈ ಬಾರಿ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ತೀರಿ ಅಂತಕ್ಕಂಥ ಭಾವನೆ ನನ್ಗಿತ್ತು. ಆದರೆ ಚುನಾವಣೆ ಫಲಿತಾಂಶ ನೋಡಿದಾಗ ಅಲ್ಪ ಮತಗಳ ಅಂತರದಿಂದ ಅಭ್ಯರ್ಥಿ ಸೋಲುವಂತಾಯಿತು. ಸಹಜ ಇರ್ಬೋದು, ಸುಮಾರು 30-40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಸಹಜವಾದ ಒಂದು ಇದೆ ನಿಮ್ಮಲ್ಲಿ. ನಾನು ಹೆಚ್ಚು ಕ್ಷೇತ್ರದಲ್ಲಿ ಸಂಪರ್ಕ ಇರೋದ್ರಿಂದ ಯಾವ ಕೇಳ್ತೀವೋ ಬಿಜೆಪಿ ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಇದೆ. ಜನರ ಈ ಸರಿ ಹೆಚ್ಚು ಪ್ರಯತ್ನ ಮಾಡಿ, ಇನ್ನು 30-40 ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂಥ ಪ್ರಯತ್ನ ಈ ಸರಿ ಫಲ ಕೊಡುವಂತ ರೀತಿಯಲ್ಲಿ ಹೆಚ್ಚು ಸಂಘಟನೆ ಕಡೆ ಗಮನ ಕೊಡಿ. ಅದು ನೋಡೋಣ ಮುಂದೆ. ನೀವು ಯಾರು ಕೂಡ ಏನೇ ಬೇಜಾರಿದ್ರು ಕೂಡ ಆ ಬೇಜಾರನ್ನ ಬದಿಗೊತ್ತಿ ನಿಮ್ಮ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ವ್ಯಕ್ತಿಗತವಾಗಿ ನಾವು ಮಾಡ್ತೇವೆ. ಯಾರು ಕೂಡ ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವೆಲ್ಲ ನಿಮ್ಗೆ ಸ್ಪಂದಿಸ್ತೇವೆ, ನಿಮ್ಗೆ ಗೌರವಿಸ್ತೇವೆ. ನೀವು ಏನೇ ಕೆಲಸಕ್ಕಾಗಿದ್ರು ಕೂಡ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಖಂಡಿತ ನಾನಂತೂ ವೈಯಕ್ತಿಕವಾಗಿ ನೀವು ಸ್ಪಂದಿಸ್ತೇನೆ. ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿ ಕಟ್ಟತಕ್ಕಂಥ ಕೆಲಸ ಮಾಡಿ, ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದರೂ ಎಷ್ಟೇ ಕಷ್ಟಗಳಿದ್ರು ಕೂಡ ಕಷ್ಟಗಳನ್ನು ನುಂಗಿಕೊಂಡು, ನೋವುಗಳನ್ನು ನುಂಗಿಕೊಂಡು ಪಕ್ಷ ಸಂಘಟನೆ, ಪಕ್ಷ ಜೋಡಣೆ, ಪಕ್ಷದ ಸಂಖ್ಯೆ, ಕಾರ್ಯಕರ್ತರ ಸಂಖ್ಯೆ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಿ, ಮತದಾರರ ಸಂಖ್ಯೆಯನ್ನ ಬಿಜೆಪಿ ಮತದಾರರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಈಗಿನಿಂದಲೇ ಪ್ರಾರಂಭ ಮಾಡಿ. ನಮ್ಮ ಮಲ್ಲಿಕಾರ್ಜುನ ಅವರು ಹೇಳಿದ ಹಾಗೆ ಬಹುತೇಕ 900 ದಿನಗಳು ಏನು ಬಾಕಿ ಇದ್ದಾವ, ಅದರಲ್ಲಿ ಆಲೋಚಿಸ್ತಾ ಇದ್ರೆ ನನ್ನ ಅನಿಸ್ತದೆ ಒಂದು 600 ದಿನಗಳು ಮಾತ್ರ ನಮಗೆ ಸಿಗ್ತವೆ. ಸರ್ವ ಸನ್ನದ್ಧರಾಗಿರಬೇಕು ಎಂದು ಕರೆ ನೀಡಿದ್ರು. ಇನ್ನು ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲುವು ಕಾಣದೆ ಕಾರ್ಯಕರ್ತರೇ ಭ್ರಮನಿರಾಸಗೊಂಡಿದ್ದು, ಪಕ್ಷದ ಕಾರ್ಯಕರ್ತರ ಮುಖದಲ್ಲಿ ಮಂದಹಾಸ ಮೂಡಿಸಲು ಪಕ್ಷದ ಹಿರಿಯ ಮುಖಂಡರು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟನ್ನ ಕಾಯ್ದುಕೊಂಡರೆ ಬಿಜೆಪಿ ಗೆಲುವು ಸಾಧಿಸುವುದರಲ್ಲಿ ಸಂದೇಹವಿಲ್ಲ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಫೋಟೋಗಾಗಿ ಆನೆ ಸನಿಹಕ್ಕೆ ತೆರಳಿದ್ದ ಪ್ರಯಾಣಿಕನೋರ್ವನ ಮೇಲೆ ಒಂಟಿಯಾನೆ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದಿದೆ. ತಮಿಳುನಾಡಿನಿಂದ ಗುಂಡ್ಲುಪೇಟೆಗೆ ಬರುವ ಮಾರ್ಗ ಮಧ್ಯೆ ರಸ್ತೆ ಬದಿಯಲ್ಲಿ ತನ್ನಷ್ಟಕ್ಕೆ ನಿಂತಿದ್ದ ಒಂಟಿಯಾನೆ ಸನಿಹಕ್ಕೆ ತೆರಳಿ ಫೋಟೋ ಕ್ಲಿಕ್ಕಿಸಲು ಮುಂದಾಗಿದ್ದ ಆಸಾಮಿಯನ್ನ ಅಟ್ಟಿಸಿಕೊಂಡು ಹೋಗಿದೆ. ಈ ವೇಳೆ ಕೆಳಗೆ ಬಿದ್ದ ವ್ಯಕ್ತಿಯನ್ನ ಕಾಲಿನಿಂದ ಒದ್ದು ಅಲ್ಲಿಂದ ತೆರಳಿದೆ. ಅದೃಷ್ಟವಶಾತ್ ಸಣ್ಣ ಪೆಟ್ಟಿಗೊಳಗಾಗಿ ಪ್ರಾಣಾಪಾಯದಿಂದ ಪಾರಾದ ಆತನ ಜೊತೆಯಲ್ಲಿದ್ದವರು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಆನೆಗೆ ಕೀಟಲೆ ಮಾಡಿದ ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ. ಆತನಿಗಾಗಿ ಪರಿಶೋಧನೆ ಮಾಡಲಾಗುತ್ತಿದೆ ಹೀಗೆಂದು ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ತಿಳಿಸಿದ್ದಾರೆ. ಇತ್ತೀಚೆಗೆ ವನ್ಯಜೀವಿಗಳಿಗೆ ಉಪದ್ರ ನೀಡುವ ಘಟನೆಗಳು ಸಾಕಷ್ಟು ಬಾರಿ ನಡೆದಿರುವ ಬಗ್ಗೆ ವರದಿಯಾಗಿದೆ. ಪ್ರಾಣಿಗಳ ಸ್ವಚ್ಛಂದ ವಿಹಾರಕ್ಕೆ ಪ್ರವಾಸಿಗರೇ ಅಡ್ಡಲಾಗುತ್ತಿರುವುದಕ್ಕೆ ಇದೇ ಮೊದಲಲ್ಲ. ರಸ್ತೆ ಬದಿಯಲ್ಲಿ ಕಂಡಂತಹ ಪ್ರಾಣಿಗಳಿಗೆ ಕೀಟಲೆ ಮಾಡುವ ಕೆಲವರು ಹುಚ್ಚಾಟ ತೋರುತ್ತಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಬೀಡಾಡಿ ದನಗಳ ಹಾವಳಿಗೆ ವಾಹನ ಸವಾರರು ಬಳಲಿ ಬೆಂಡಾಗಿದ್ರು. ಸದ್ಯ ದನಗಳ ಹಾವಳಿಗೆ ಗುಂಡ್ಲುಪೇಟೆ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದೆ.
ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್, ಈ ಭಾಗದಲ್ಲಿ ಓಡಾಡುವುದು ಕೇವಲ ರೈತರು, ಯಾವುದೇ ರೀತಿಯ ಕಮರ್ಷಿಯಲ್ ವಾಹನಗಳು ಇಲ್ಲಿ ಓಡಾಡುವುದಿಲ್ಲ. ಇಂತಹ ಭಾಗದಲ್ಲಿ ಟೋಲ್ ನಿರ್ಮಾಣ ಮಾಡಿದರೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇನ್ನು ಗುರು ಚನ್ನಬಸವಣ್ಣ, ಯತೀಶ್, ರವಿ, ರಮೇಶ್, ಮಂಜುನಾಥ್, ಜೆಡಿಎಸ್ ಮುಖಂಡ ಹೊನ್ನಗಿರಿಗೌಡ, ಬಸವರಾಜು, ಸುರೇಶ್ ಇತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಗಳಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ 24ರಂದು ನಡೆಯುತ್ತಿರುವ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿದರು. ವಿಜಯಪುರ ಹೋಬಳಿಯ ಬಟ್ರೇನಹಳ್ಳಿ, ತಿಮ್ಮನಹಳ್ಳಿ, ಗೋಣೂರು, ವೆಂಕಟಗಿರಿಕೋಟೆ, ಕೋರಮಂಗಲ, ಮಂಡಿಬೆಲೆ ಗ್ರಾಮಗಳಿಗೆ ಭೇಟಿ ನೀಡಿ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆಸಿದರು. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಆಗಸ್ಟ್ 24 ಭಾನುವಾರದಂದು ದೇವನಹಳ್ಳಿಯಲ್ಲಿ ನಡೆಯಲಿರುವ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಮಾವೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವುದರ ಜೊತೆಗೆ ಸಭೆಯನ್ನ ಯಶಸ್ವಿಗೊಳಿಸಬೇಕು. ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಯಾವುದೇ ಒಂದು ಸಣ್ಣ ಗ್ರಾಮಕ್ಕೂ ಬಿಡದಂತೆ ಕಾಮಗಾರಿಗಳನ್ನ ನೀಡಿದ್ದೇನೆ ಎಂದು ತಿಳಿಸಿದರು. ಸುಮಾರು 6 ಬೂತ್ ಇರಬಹುದು. 6 ಬೂತಿಂದ ಹೆಚ್ಚಿನ ಜನನ ಕರ್ಕೊಂಡ್ಬರುವಂಥ ಕೆಲಸ ಆಗಬೇಕು. ಅದಕ್ಕೆಲ್ಲ ರೀತಿಯ ಪಕ್ಷ ಜವಾಬ್ದಾರಿಯನ್ನು ಪಕ್ಷ ನಿಮಗೆ ವಹಿಸಿಕೊಡ್ತಾರೆ. ಇವತ್ತು 2.5 ವರ್ಷಗಳಿಂದ ಯಾವುದೇ ಒಂದು ಸಮಾವೇಶ ಕಾರ್ಯಕ್ರಮ ಮಾಡಲಿಲ್ಲ. ಇವತ್ತು ನಮ್ಮ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಣ್ಣವರು ಇವತ್ತು ಈಗಾಗಲೇ ಸುಮಾರು 50 ತಾಲೂಕುಗಳಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ತಾಲೂಕಿನಾದ್ಯಂತ ಒಂದು ಕಾರ್ಯಕ್ರಮನ ರೂಪುರೇಷೆಗಳನ್ನು ಸಿದ್ಧ ಮಾಡೋದಕ್ಕೆ ಎಲ್ಲ ರೀತಿಯ ಸರ್ವಸನ್ನದ್ಧರಾಗಿರಬೇಕು ಅಂತೇಳಿ ಕಾರ್ಯಕರ್ತರಿಗೆ ಸೂಚನೆ ಕೊಡೋಕ್ಕೋಸ್ಕರ ಇವತ್ತು ತಮ್ಮ ಗ್ರಾಮಕ್ಕೆ ನಾವು ಆಗಮಿಸಿದ್ದೇವೆ. ಆರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅತಿ ಹೆಚ್ಚು ಜನರನ್ನು ಕರ್ಕೊಂಬರುವಂಥ ಕೆಲಸ ಆಗಬೇಕು. ಯಾಕೆಂದರೆ ಈಗಾಗಲೇ ನಾವು ಶಾಸಕರಾಗಿ 5 ವರ್ಷ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಗ್ರಾಮವನ್ನು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವುದನ್ನು ಬಿಡದೆ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಈ 2.5 ವರ್ಷದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅನ್ನೋದು ನಿಮ್ಮ ಗಮನಕ್ಕಿದೆ. ಇದು ಈಗಿರ್ತಕ್ಕಂಥ ಸರ್ಕಾರ ಏನು ಮಾಡಿದೆ ಅನ್ನೋದು ನೀವು ಕಣ್ಮುಂದೆನೇ ಇದೆ. ಇದನ್ನೆಲ್ಲ ಅವರಿಗೆ ತಿಳಿಯಲಿ, ಜನರನ್ನು ಒಟ್ಟಿಗೆ ಸೇರಿಸಿ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ. ಅದಕ್ಕೆ ಈ ಕಾರ್ಯಕ್ರಮ ರೂಪುರೇಷೆಗಳನ್ನೆಲ್ಲ ಈಗಾಗಲೇ ಸಿದ್ಧ ಮಾಡ್ತಾ ಇದ್ದೀವಿ. 2-3 ಬಾರಿ ನಾವು ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಾತನಾಡಿ, ಕುಮಾರಸ್ವಾಮಿ ಅವರು ಇದುವರೆಗೂ ನಡೆಸಿಕೊಂಡು ಬಂದಿರುವ 50 ತಾಲೂಕುಗಳಲ್ಲಿ ಕಂಡು ಬಂದಂತಹ ರಾಜ್ಯಕ್ಕೆ ಮೆರುಗು ನೀಡುವಂತಹ ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ನಡೆಯಬೇಕಾಗಿದ್ದು 25,000ಕ್ಕೂ ಹೆಚ್ಚು ಜನ ಸೇರುವಂತಾಗಬೇಕೆಂದು, ಅದಕ್ಕಾಗಿ ಪಕ್ಷದ ಮುಖಂಡರುಗಳಿಗೆ ಅವಶ್ಯಕ ಸಹಾಯ ಸಹಕಾರಗಳನ್ನು ಪಕ್ಷದ ವತಿಯಿಂದ ನೀಡಲಾಗುವುದು. ಪ್ರತಿ ಬೂತ್ಗಳಿಂದಲೂ 100ಕ್ಕೂ ಹೆಚ್ಚು ಮಂದಿಯನ್ನ ಪಕ್ಷದ ಮುಖಂಡರು ಸಮಾವೇಶಕ್ಕೆ ಕರೆದು ತರಬೇಕೆಂದು ತಿಳಿಸಿದರು. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅದು ತುಂಬ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅಣ್ಣವರ ಒಂದು ಸಾರಥ್ಯದಲ್ಲಿ 24ನೇ ತಾರೀಕು ಜನರೊಂದಿಗೆ ಜನತಾದಳ ಮತ್ತು ಡಿಜಿಟಲ್ ಸದಸ್ಯತ್ವ ನೋಂದಣಿ ಬಗ್ಗೆ ಇದೆಲ್ಲ ಇವಾಗ ಸದಸ್ಯರಾಗಿರ್ತೀರಾ, ಯಾರಾಗಿಲ್ಲ ದಯಮಾಡಿ ಆಗಲಿ. ಆ ಒಂದು ವಿಶೇಷವಾದಂಥ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡಿ ನಿಮ್ಮೆಲ್ಲರ ಸಹಕಾರ ತಗೊಂಡು ಆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರು ಒಂದು ಆಸೆ ಪಟ್ಟು ಕಾರ್ಯಕ್ರಮ ಮಾಡ್ತಾ ಇರೋದು ಇದು ಒಂದು ದಾಖಲೆ ಪ್ರಮಾಣದಲ್ಲಿ ಆಗಬೇಕು, ದಾಖಲೆ ಆಗಬೇಕು. ನಾವು ಮಾಡೋಂಥ ಕಾರ್ಯಕ್ರಮ ನಮ್ಮ ಒಂದು ಕ್ಷೇತ್ರದಲ್ಲಿ JDS ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ನಡೆದಿದ್ರು ಅದೆಲ್ಲ ಎಲ್ಲರ ಒಂದು ಬಾಯಿಗೆ ಬೇರೆ ವಿರೋಧ ಪಕ್ಷದವರ ಒಂದು ಬಾಯಿ ಮುಚ್ಚುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಿಮ್ಮಗಳ ಒಂದು ಸಹಕಾರ ಕೇಳಿ ನಿಮ್ಮಗಳ ಕಡೆಯಿಂದ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋರಮಂಗಲ ವೀರಪ್ಪ, ಮುಖಂಡರಾದ ಬಸವರಾಜು, ಆನಂದಮೂರ್ತಿ ಮತ್ತಿತರರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸಾರ್ವಜನಿಕ ಸ್ಥಳಗಳಲ್ಲಿನ ಡಿವೈಡರ್ಗಳ ಮಧ್ಯದಲ್ಲಿ ಅಧಿಕೃತ ಜಾಹೀರಾತು ಫಲಕಗಳನ್ನು ಸ್ಥಾಪಿಸಿ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಅಥಣಿ ಪುರಸಭೆ ವಿರೋಧದ ಗಾಳಿ ಬೀಸುವಂತೆ ರಾತ್ರೋರಾತ್ರಿ ಫಲಕಗಳನ್ನು ತೆರವು ಮಾಡಲಾಗಿದೆ.
ಬೆಳಗಾವಿ ಜಿಲ್ಲೆಯ ಅಥಣಿ ಪುರಸಭೆ ವ್ಯಾಪ್ತಿಯ ಚಿಕ್ಕೋಡಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ಗಳಲ್ಲಿ ಪರಿಸರ ಕಾಳಜಿಯೊಂದಿಗೆ ಸಸಿ ನೆಡುವ ಬದಲು ಹಣದಾಸೆಯೆಡೆಗೆ ಮೊರೆ ಹೋಗಿ ಬೃಹತ್ ಜಾಹೀರಾತು ಫಲಕಗಳನ್ನು ಸ್ಥಾಪಿಸಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧ ಹೆಚ್ಚುತ್ತಿದ್ದಂತೆ ತಪ್ಪನ್ನ ಮುಚ್ಚಿಕೊಳ್ಳುವ ಯತ್ನದಲ್ಲಿ ಪುರಸಭೆ ತುರ್ತವಾಗಿ ಫಲಕಗಳನ್ನು ತೆರವು ಮಾಡಿದೆ. ಆದರೆ ಇದು ಕಾನೂನು ಬಾಹಿರವಾಗಿ ಚಟುವಟಿಕೆಗೆ ಪುರಸಭೆಯೇ ಕೈಜೋಡಿಸಿದೆ ಎಂಬ ಅನುಮಾನ ಸ್ಥಳೀಯರಲ್ಲಿ ಮೂಡಿದೆ. ಮೇಲಾಧಿಕಾರಿಗಳು ಶೀಘ್ರ ವಿಚಾರಣೆ ನಡೆಸಿ ಜಾಹೀರಾತು ಫಲಕ ಅಳವಡಿಕೆಗೆ ಅನುಮತಿ ನೀಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದೆಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.